ಎಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫೈನಲಿ ನಾನು ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ವಿಡಿಯೋ. ನಾವು ಡೆಸ್ಟಿನೇಷನ್ ಎಲ್ಲಿ ಬಂದ್ವಿ ಅಂದರೆ ನಾವು ಬಂದಿದ್ದು ಸಕಲೇಶ್ಪುರಕ್ಕೆ. ಸೊ ನಾವು ಸಕಲೇಶ್ಪುರದಲ್ಲಿ ಒಂದು ರೆಸಾರ್ಟ್ ಸ್ಟೇ ಬುಕ್ ಮಾಡ್ಕೊಂಡಿದ್ವಿ ಫಾರ್ 1 ಡೇ. ಸೊ ಅಲ್ಲಿಗೆ ನಾವು ರೀಚ್ ಆಗಿದ್ದು. ನಾವು ಬುಕ್ ಮಾಡಿದ್ದಿದ್ದು ರೆಸಾರ್ಟ್ ಬಂದು ಜಪದಕಲ್ಲು ರೆಸಾರ್ಟ್ ಅಂತ. ರೆಸಾರ್ಟ್ ಬಗ್ಗೆ ಹೇಳೋದಾದರೆ ತುಂಬ ಚೆನ್ನಾಗಿದೆ, ವರ್ತ್ ಅಂತ ಹೇಳ್ಬೋದು, ಬಜೆಟ್ ಫ್ರೆಂಡ್ಲಿ ಅಂತಲೂ ಕೂಡ ಹೇಳ್ಬೋದು. ಮಿಸ್ಸಸ್ ನಿಶಾ ಫೈನಲಿ ಎಂಟ್ರಿ ಆಗಿದ್ದೀವಿ. ಫೈನಲಿ ಇಲ್ಲೋಡಿ ಹಿಂಗ್ ಬಾ. ಫೈನಲಿ ಜಪದಕಲ್ಲು ಆನೆ ಇಲ್ಲೋಡ್ರಿ ಎಷ್ಟೊಂದು ಆನೆ ಅದು. ಎಲ್ಲಿ ಅವನು ಇದು ಮಾಡು ಎರಡು ಪಾರ್ಟಿ ಅವನಿನ್ನ ರೆಸಾರ್ಟ್ ಇದು ನೋಡಿಲ್ವಾ? ಸ್ವಿಮ್ಮಿಂಗ್ ಪೂಲು ಯಾಕೆ ಅವನಿಗೆ ಇಷ್ಟನಾ? ಅವ್ನು ಕಾಯ್ತಿರೋದೇ ಅದಕ್ಕೆ. ನಮ್ಮ ಹುಡುಗಿನ ಹಂಗ್ಯಪ್ಪ ಬಡ್ಕೊಂತ ತುಬುಕು 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 ಅಂತ. ನಿಂತ್ಕೋಬೋದು ಅಪ್ಪ. ನನ್ನ ಬೇಕಾದ್ರೆ ಆದ್ರೆ ನಿಂತ್ಕೋಬೋದು ಅಪ್ಪ. ಅಪ್ಪ ಏನು ಬೇಡ ಬಿಡೋದ್ರಲ್ಲಿ, ನಾನು ಅದರಲ್ಲೇ ಇದ್ದಾಗ್ತೀನಿ, ನಂಗೂ ಆಗುತ್ತೆ. ಫುಲ್ ತುಂಬೈತಾ ಸ್ವಲ್ಪ? ಎಷ್ಟು ತುಂಬಿರ್ತದೆ ಇದು? ಎಷ್ಟು ಕಿಲೋಮೀಟ್ರ್ ತುಂಬಿರ್ತದೆ ಅಪ್ಪ ಇದು? ಮುಳುಗ್ತೀನಿ, ಪಕ್ಕ ಮುಳುಗ್ತೀನಿ. ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಾ ತಿಂಡಿ ತಿಂದು ಬರೋಣ. ಹ್ಞೂನಪ್ಪ. ಅಪ್ಪ ನಾನು ಇದ್ರಲ್ಲಿ ನಿಂತ್ಕೋಬೋದಾ ಫಸ್ಟ್ ಹೇಳು? ಅಪ್ಪ ನಾನು ಇದ್ರಲ್ಲಿ ನಿಲ್ಬೋದಾ ಹೇಳು ಫಸ್ಟ್? ಒಂದು ವಾರದ ಲಗೇಜ್ ಇದು ಒಬ್ರದ್ದು. ರೂಮ್ ಓಕೆನಾ? ರೂಮ್ ಓಕೆನಾ ತಿಲಕಮ್ಮ? ಸುತಿಯಕ್ಕ ರೂಮ್ ಓಕೆನಾ? ಸುಪ್ರಿಯಾ ನೀವು ಹೇಳಿ. ರೂಮ್ ಓಕೆ ಫಸ್ಟು, ರೆಸಾರ್ಟ್ ಆಮೇಲೆ. ಏನು ಪ್ರಶಾಂತ್, ರೂಮ್ ಓಕೆನಾ ಸರ್? ರೂಮ್ ಓಕೆನಾ ಸರ್? ನಿಮ್ದಿಬ್ರದ್ದು ರೂಮ್ ಓಕೆನಾ? ಅವರಿಗೆ ತೀರ್ಥ ತಗೊಳ್ಳಿಕ್ಕೆ ಮೇಲೆ ಕೆಳಗೆ ಹೋಗ್ತಾರೆ ಜನ. ಹಬ್ಬ ಇವರು ಅಕ್ಕಿ ಹಾಕ್ಬಿಟ್ಟಿದ್ದಾರೆ. ಅಕ್ಕಿನ ನಾವು ರೆಸಾರ್ಟ್ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 1:30 ಆಗಿತ್ತು. ಅಷ್ಟೊತ್ತಿಗೆ ಲಂಚ್ ಟೈಮ್ ಕೂಡ ಆಗಿತ್ತು. ನಾವೆಲ್ಲ ಲಂಚ್ ಮಾಡಿದ್ವಿ. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇತ್ತು. ಐ ಫೆಲ್ಟ್ ವೆಜ್ ವಾಸ್ ಗುಡ್. ಎರಡೂ ಟೇಸ್ಟ್ ಮಾಡಿದ್ವಿ. ವೆಜ್ ಚೆನ್ನಾಗಿತ್ತು ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು. ಊಟ ಮುಗಿಸಿ ನಾವೆಲ್ಲ ಸ್ವಿಮ್ಮಿಂಗ್ಗೆ ಇಳಿಯೋಕ್ಕೆ ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗಿ ಸ್ವಿಮ್ಮಿಂಗಲ್ಲಿ ಸರಿಯಾಗಿ ಆಟ ಆಡಿದ್ವಿ. ಮಕ್ಕಳನ್ನ ಕರ್ಕೊಂಡು ಹೋದ್ಮೇಲೆ ಆಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತೆ, ಸ್ವಿಮ್ಮಿಂಗ್ ಅಂದರೆ ಯಾರಿಗಿಷ್ಟ ಇರಲ್ಲ, ಮಕ್ಕಳಿರ್ಬೋದು ದೊಡ್ಡೋರು ಇರ್ಬೋದು. ರೆಸಾರ್ಟ್ಗೆ ಹೋಗುವಂಥ ಥಾಟ್ ಬಂದ ತಕ್ಷಣ ಒಂದು ಆ್ಯಂಬಿಯನ್ಸ್ ಮ್ಯಾಟ್ರ್ ಆಗುತ್ತೆ, ಆ್ಯಂಡ್ ಇನ್ನೊಂದು ಸ್ವಿಮ್ಮಿಂಗ್ ಪೂಲ್ ಅಂತಲೇ ಫಸ್ಟು ತಲೆಗೆ ಬರೋದು. ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ಎಲ್ಲ ಸರಿಯಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಇದು ನಂದು ಒಂದು ಆಸೆ ಆಗಿತ್ತು. ನಾನು ಪ್ರೆಗ್ನೆಂಟಲ್ಲಿ ಇಟ್ಸ್ ಲೈಕ್ ಅ ಬೇಬಿ ಮೂನ್ ಅಂತಲೇ ಹೇಳ್ಬೋದು. ನಾನು ಒಂದ್ಸಲಿ ಪ್ರೆಗ್ನೆನ್ಸಿಯಲ್ಲಿ ಎಲ್ಲಾದರೂ ಹೊರಗಡೆ ಔಟ್ ಸ್ಟೇಷನ್ ಹೋಗಬೇಕು ಅಂತ ಇತ್ತು. ಸೊ ಅದು ಈಡೇರಿಸ್ಕೊಂಡೆ. ಸೊ ಇಟ್ಸ್ ಅ ಬೇಬಿ ಮೂನ್ ಫಾರ್ ಮೀ.
ಬಂದೆ ಆ ಕಡೆ ಕೇಳ್ತಾ ಇದ್ದಾರೆ. ಫೋನ್ ಮಾಡಿ ನೀರು ತುಂಬ ಕೇಳಿ. ಮಾಡಿದೆ ವಿಡಿಯೋ ಈ ಕಡೆ ಬರ್ತಾರೆ. ಬಾಬಾ ಬಿಳಾಗ ಮುಂದೆ ಡ್ಯಾನ್ಸ್ ಹೊರಗೆ ಚಿಳಿಯಾಗತ್ತಾನ ಹೊರಗೆ ಚಿಳಿಯಾಗತ್ತಾನ. ಇರ್ಬಯ ಬೀಳ್ತಾ ಇದ್ದಾರೆ. ಇದನ್ನ ಬಿಟ್ಟಿದ್ದೆ ಬಂದು ಈ ಕಡೆ ಕಾಲ್ ಕೆಳಗೆ ಬಿಡು, ಕಾಲ್ ಕೆಳಗೆ ನಿಂತ್ಕೊ ಕಾಲ್ ಬಿಡು. ಅಲ್ಲಿ ನೀವೇ ಬಿಡು, ನಾನು ಇದನ್ನು ಬಿಡು, ಅಷ್ಟೇ ಅಷ್ಟೇ. ನಿಂತ್ಕೋ ಯಾರು ಮಾಡಲ್ಲ. ಕಾಲ್ ಕೆಳಗೆ ಬಿಟ್ಟಿಲ್ಲ, ಬಿಟ್ಬಿಡ್ತಿಲ್ಲ. ಸ್ಟ್ರೈಟ್ ನಿಂತ್ಕೊ, ಸ್ಟ್ರೈಟ್ ನಿಂತ್ಕೊ, ಸ್ಟ್ರೈಟ್ ನಿಂತ್ಕೊ, ಸ್ಟ್ರೈಟ್ ಅಷ್ಟೇ ಬರೋದು, ಅಷ್ಟೇ. ಎಲ್ಲೂ ಕೂಡ ಅದು ಬೇಕಾ ನೆಕ್ಸ್ಟ್ ಕಮ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಮುಗಿಸಿ ಟಯರ್ಡ್ ಆಗಿ ಒಂದು ರೌಂಡ್ ಎಲ್ಲ ಮಲ್ಗಿ ಎದ್ದು ಎಲ್ಲರ ಫೇವ್ರೇಟ್ ಫೈರ್ ಕ್ಯಾಂಪ್ ವಿತ್ ಮ್ಯೂಸಿಕ್. ಅದರಲ್ಲೂ ಅಷ್ಟೇ ಎಲ್ಲರೂ ಸಖತ್ ಮಜಾ ಮಾಡಿದ್ವಿ. ಅದ್ರ ಜೊತೆಗೆ ಕಾಂಪ್ಲಿಮೆಂಟ್ರಿ ಸ್ನ್ಯಾಕ್ಸ್ ಅಂತ ಫಿಶ್ ಆಮೇಲೆ ಗೋಬಿ ಎಲ್ಲ ಇತ್ತು. ಅದನ್ನು ಕೂಡ ಎಂಜಾಯ್ ಮಾಡಿ ಫುಲ್ ನೈಟ್ ಎಂಜಾಯ್ ಮಾಡಿ ನೈಟ್ ಲೇಟ್ ಆಗಿತ್ತು ಮಲ್ಗೋದು. ಸೊ ನಾನು ವಿಡಿಯೋ ಮತ್ತೆ ಏನು ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದೇಳೋ ಸ್ವಲ್ಪ ಲೇಟನೇ ಆಯಿತು. ಬ್ರೇಕ್ಫಾಸ್ಟ್ ಮುಗಿಸಿ ಅಲ್ಲಿದ್ದಷ್ಟು ಒಂದಷ್ಟು ಆ್ಯಕ್ಟಿವಿಟೀಸ್, ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಏನಿತ್ತು ಅದೆಲ್ಲ ಮಾಡಿ ಒಂದಷ್ಟು ರೀಲ್ಸು, ಫೋಟೋಸು, ವೀಡಿಯೋಸ್ ಎಲ್ಲ ತಗೊಂಡು ನಾವು ಅಲ್ಲಿಂದ ಚೆಕ್ಔಟ್ ಮಾಡಬೇಕಾಯ್ತು. 11 o'clockಗೆ ಚೆಕ್ಔಟ್ ಇತ್ತು. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ.
ಕಣೋ ನೀ ಅಣ್ಣ ಕಣೋ ನಿನ್ನ ನೆರಳಲೆ ನಾವುಗಳು ಪ್ರತಿ ಜನ್ಮ ಪ್ರತಿ ಜನ್ಮ. Under the boughs where the shadows play, the wind hums songs at the break of day. Whispering pines, secrets untold, carrying tales only the forest holds. Moonlight spills through the velvet dark, etching patterns, leaving its mark. ಈಗ ನಾನು ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಜೊತೆ ಒನ್ ಡೇ ಇಟ್ಸ್ ಅಮೇಝಿಂಗ್ ಅಂತ ಹೇಳ್ಬೋದು. ಫ್ರೆಂಡ್ಸ್ ಜೊತೆ ಹೋದಾಗ ಟೈಮು ಹೇಗೆ ಹೋಗುತ್ತೆ, ಹೇಗೆ ಎಂಜಾಯ್ ಮಾಡ್ತೀವಿ ಹೇಳೋಕ್ಕೆ ಆಗಲ್ಲ. ಫ್ರೆಂಡ್ಸ್ ಆರ್ ದ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಫುಲ್ ಎಂಜಾಯ್ ಮಾಡಿದ್ವಿ. ರಾತ್ರಿ ಅಂತೂ ಫೈರ್ ಕ್ಯಾಂಪ್ ಕೇಳಿ ಬಹಳ ಚೆನ್ನಾಗಿತ್ತು. ಬಟ್ ನೈಟ್ ಇಂದ ಆಕ್ಚುಲಿ ಬಾಬುನ ಝೂಮ್ ಮಾಡ್ತೀನಿ. ಹ್ಯಾಂಗ್ ಓವರ್ ಫುಲ್ ಡ್ಯಾನ್ಸ್ ಮಾಡಿ ಸುಸ್ತಾದ್ರು, ಬಟ್ ಕುಡ್ದಿದ್ದು ಜಾಸ್ತಿ ಆಗಿ ಹ್ಯಾಂಗ್ ಓವರ್ ಆಗ್ಬಿಡ್ತು. ಅಷ್ಟೇ, ಅದಕ್ಕೆ ಎಂಜಾಯ್ ಮಾಡಿ ವಿಡಿಯೋ ಮಾಡಿಲ್ಲ ಅಷ್ಟೇ. ಅಷ್ಟೇ ವಿಡಿಯೋ ಮಾಡಿಲ್ಲ, ಎಂಜಾಯ್ ಮಾಡಿದ್ವಿ ಅಷ್ಟೇ. ಎಲ್ಲರೂ ಧನ್ಯವಾದಗಳು. ನಮಸ್ಕಾರ. ಹೋಗ್ ಬರ್ತೀವಿ ಫ್ರೆಂಡ್ಸ್. ಪ್ಲಾನ್ ಅಣ್ಣಂಗೆ ಅದಾದ ಒಂದು ಸಾಂಗ್ ಐತಲ್ಲ ನೆರಳು